ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಮೋಸ ಅಂತಲ್ಲ ಸೀತಾ, ಮಗು ಕಳೆದೋಗಿದ್ರಿಂದ ಹಾಸ್ಪಿಟಲ್ ರೆಪ್ಯುಟೇಷನ್ ಹಾಳಾಗತ್ತೆ ಅಂತ ಹಾಗೆ ಹೇಳಿರ್ತಾರೆ. ಏನಾದರೂ ಆಗಲಿ, ಫೈನಲಿ ಆ ದೇವರು ನಮ್ಮ ಪಾಲ್ಗೆ ಸುಬ್ಬಿನ ಕಳ್ಸಿಕೊಟ್ರಲ್ಲ, ಅಷ್ಟೇ ಸಾಕು. ಅವತ್ತು ತಾಯಿ ಮಗುನ ಬೇರೆ ಮಾಡಿದ್ರು, ಇವತ್ತು ಒಂದು ಮಾಡಿದ್ರಲ್ಲ, ಅದೇ ಖುಷಿ. ಯಾವಾಗ್ಲೂ ಹೇಳ್ತಾರೆ ನಂಗೆ ಅಮ್ಮ ಸಿಗ್ತಾರೆ ಅಂತ. ಕಡೆಗೂ ಸಿಕ್ಕಿದ್ರು. ಮತ್ತೆ ಅಪ್ಪ ಅದು ಸಿಕ್ಕಿದ್ರು. ಥ್ಯಾಂಕ್ ಯು ಸಿಹಿ, ಥ್ಯಾಂಕ್ ಯು ಸೋ ಮಚ್. ನೀನು ಇದನ್ನೆಲ್ಲ ನೋಡ್ತಿದ್ಯಾ ಅಂತ ನನಗೆ ಗೊತ್ತು. ಸಿಹಿ, ಇನ್ಮೇಲೆ ಸುಬ್ಬಿಯಲ್ಲಿ ನಿನ್ನ ನೋಡ್ತೀನಿ. ನನಗೆ ಸಿಹಿ ಬೇರೆ ಅಲ್ಲ, ಸುಬ್ಬಿ ಬೇರೆ ಅಲ್ಲ. ಸುಬ್ಬಿ, ಹಠ ಮಾಡ್ಬೇಡ, ಇದು ಲಾಸ್ಟ್ ತುತ್ತು ತಿನ್ಬಿಡು. ನಂಗೆ ಬೇಡ ಸೀತಮ್ಮ. ಹೌದಾ? ನನ್ನ ಆಟ ಆಡಿಸ್ತೀಯ ನೀನು? ಈ ಸೀತಮ್ಮನ ಮೇಲೆ ನಿಜವಾಗ್ಲೂ ನಂಗೆ ಪ್ರೀತಿ ಇದ್ರೆ ನೀನೇ ಬಂದು ತಿಂತೀಯ. ಸರಿ, ತಿನ್ಸು. ಜಾಣ ಮರಿ ನೀನು. ಮಗ ಸೀತಾ ನಮ್ಮ ಸುಬ್ಬಿ ಜೊತೆ ಈ ಥರ ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಮಾತಾಡ್ತಾರೆ ಅಂತ ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಣ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ ಇದಕ್ಕೆ ಮಗ ಹೇಳೋದು. ನಿಜ ಕಣ. ನಿನ್ನ ಸಂತೋಷನ ಕಿತ್ಕೊಂಡು ಇವರೆಲ್ಲ ಎಷ್ಟು ಸಂತೋಷವಾಗಿದ್ದಾರೆ ನೋಡು ಭಾರ್ಗವಿ. ಮಾವಯ್ಯ ನೋಡಿ, ನಮ್ಮ ಮನೆ ಮೊದಲಿನ ಥರಾನೇ ಆಯಿತು. ಅದಕ್ಕೆ ಹೇಳಿದ್ದು ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರೋಣ ಅಂತ. ಎಲ್ಲ ಹೊರಡೋಣ ಅಲ್ವಾ? ಆಯ್ತು, ಹೊರಡೋಣ. ಅಪ್ಪು, ಹೊರಡೋಣ. ರೆಡಿ ಚಿಕ್ಕಿ? ನಾವು ರೆಡಿ. ಚಿಕ್ಕಪ್ಪ, ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತುನಾ ರಾಮ, ನಾನು ಕುಡಿಯೋದು ಬಿಡಬೇಕು ಅಂದರೆ ನನ್ನೊಂದು ಆಸೆ ನೆರವೇರಬೇಕು. ಅದಾದರೆ ನಾನು ಕುಡಿಯೋದು ಬಿಡ್ತೀನಪ್ಪ. ಮೊನ್ನೆ ನೋಡಪ್ಪ, ಹೆಂಗೋ ಮನಸ್ಸಲ್ಲಿರೋ ಭಾರ ಕಳ್ಕೊಳ್ಳೋಣ ಅಂತ ಹೋದೆ, ಆದರೆ ಆ ಭಾರ ನಿನಗೆ ಟ್ರಾನ್ಸ್ಫರ್ ಆಗೋಯ್ತು. ಏನು ಮಾಡೋದು? ಸತ್ಯ, ದೇವಸ್ಥಾನಕ್ಕೆ ಹೊರಡ್ತಿದ್ದೀವಿ. ಮತ್ತೆ ನಿನ್ನ ಹಳೆ ಕತೆ ಶುರು ಮಾಡಬೇಡ. ನೋಡಪ್ಪ, ಮೊನ್ನೆನೂ ಇದೇ ಕತೆ ಆಗಿತ್ತು. ನಾನೇನೋ ಹೇಳ್ಕೊಳ್ಳೋಕೆ ಹೋದೆ, ಅವ್ರು ಅದನ್ನ ಹಂಗೆ ಉಲ್ಟಾ ಮಾಡ್ಬಿಟ್ರು. ಮಾವ, ನಿಮ್ಮಿಂದ ಒಳ್ಳೇದೇ ಆಗಿದೆ. ನನಗೆ ಸತ್ಯ ಗೊತ್ತಾಗಿ ನನ್ನ ಮನಸ್ಸು ಹಗುರ ಆಗಿದೆ. ಓಕೆ ಓಕೆ, ಲೇಟ್ ಆಗ್ತಿದೆ, ಹೊರಡೋಣ. ಇವ್ರು ಸಂತೋಷವಾಗಿರಬಾರ್ದು ಭಾರ್ಗವಿ, ಹಾಗೇನಾದ್ರೂ ಮಾಡು. ಬನ್ನಿ ರಾಮ್. ಯಾ
ನನ್ ಜೊತೆ ಕೂತ್ಯಾ ಅಥವಾ ಪ್ರೀ ಜೊತೆನಾ? ನಿನ್ ಜೊತೆ ಸೀತಮ್ಮ. ಸುಬ್ಬಿ ಮೋಸ ಕಣೆ ನಿಂದು. ಬೇಜಾರಾಗ್ಬೇಡ ಪ್ರೀ, ಬರೋವಾಗ ನಾನ್ ನಿನ್ ಜೊತೆ ಕೂತ್ಕೊಳ್ತೀನಿ. ಸುಬ್ಬಿ, ನೀನ್ ಹೋಗ್ಬೇಡ. ಆ ಭಾರ್ಗವಿ ಆಂಟಿ ಏನೋ ಪ್ಲಾನ್ ಮಾಡಿದ್ದಾರೆ, ನಿನ್ಗೇನೋ ಮಾಡ್ತಾರೆ. ಪ್ಲೀಸ್ ಹೋಗ್ಬೇಡ ಸುಬ್ಬಿ. ಗಾಡಿ ನಿಲ್ಸಿ. ನಾನ್ ಬರಲ್ಲ ಸೀತಮ್ಮ, ಡೋರ್ ಓಪನ್ ಮಾಡು. ಏನಾಯ್ತು ಸುಬ್ಬಿ? ಏನೂ ಇಲ್ಲ, ನಾನ್ ಬರಲ್ಲ. ಈ ಕಾರು ಆಕ್ಸಿಡೆಂಟ್ ಆಗುತ್ತೆ. ಸುಬ್ಬಿ ಯಾಕೋ ಪುಟ ಕಾರ್ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಅಂತ ಅನ್ಕೋತಿದ್ಯಾ? ನಿನ್ನ ಸೇಫಾಗಿ ಕರ್ಕೊಂಡು ಹೋಗ್ತೀನಿ, ನಿಂಗೆ ಏನಾಗೋದಕ್ಕೂ ನಾನು ಬಿಡ. ಸುಬ್ಬಿ, ಅಷ್ಟಕ್ಕೂ ನಂಗೆ ಯಾಕೆ ಆ ಥರ ಅನ್ನಿಸ್ತಾ ಇದೆ? ನನಗೆ ಏನು ಕೇಳ್ಬೇಡ ಸೀತಮ್ಮ. ಅರೆ ನಾವ್ ಯಾರು ದೇವಸ್ಥಾನಕ್ಕೆ ಹೋಗೋದ್ ಬೇಡ ಅಷ್ಟೇ. ಸರಿ ಬಿಡು ಪುಟ, ನಾವಿವತ್ತು ಯಾರು ದೇವಸ್ಥಾನಕ್ಕೆ ಹೋಗೋದು ಬೇಡ, ಇನ್ನೊಂದು ದಿನ ಹೋದ್ರೆ ಆಯ್ತು. ಅಪ್ಪು, ಯಾಕೋ ಏನಾಯ್ತು? ಅದು ಚಿಕ್ಕಿ, ಇವತ್ತು ದೇವಸ್ಥಾನಕ್ಕೆ ಹೋಗೋದು ಬೇಡ, ಇನ್ನೊಂದು ದಿನ ಹೋಗೋಣ. ಅಲ್ಲ ಕಣ ರಾಮ, ಇದ್ದಕ್ಕಿದ್ದಂಗೆ ಬೇಡ ಅಂದ್ರೆ ಏನು ಅರ್ಥ? ತಾತ, ಸುಬ್ಬಿಗೆ ಕಾರ್ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಅಂತ ಭಯ ಆಗ್ತಿದ್ಯಂತೆ, ಅದಕ್ಕೆ ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂತ ಅಳ್ತಿದ್ದಾಳೆ. ಸರಿ, ನೀನು ನಮ್ಮನೆ ಮೇಡಮ್ಮು, ಇವತ್ತು ಬೇಡ ಅಂದ್ರೆ ಬೇಡ. ನೀನು ಯಾವತ್ತು ಹೇಳ್ತೀಯೋ ಅವತ್ತೇ ಮನೆ ದೇವ್ರಿಗೆ ಹೋಗೋಣ, ಸರಿನಾ? ನಿಮ್ಮಿ ಸಡಗರ ಸಂಭ್ರಮ ಇನ್ನ ಎಷ್ಟು ದಿನ ಇರುತ್ತೆ ನಾನು ನೋಡ್ತೀನಿ.